ಎಲ್ಲರಿಗೂ ನಮಸ್ಕಾರ. ಸಿ.ಕೆ ಅಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ಬೇಕ್ರಿಯಲ್ಲಿ ಸಿಗೋ ಥರ ಕೊಬ್ಬರಿ ಮಿಠಾಯಿ ಮನೆಯಲ್ಲೇ ಯಾವ ರೀತಿ ಸಿಂಪಲಾಗಿ ಮಾಡ್ಕೋಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಒಂದ್ಸರಿ ಟ್ರೈ ಮಾಡಿ. ತುಂಬ ಸಿಂಪಲಾಗಿ ನಾನು ತೋರಿಸ್ತೀನಿ ಈಸಿಯಾಗೆ. ಹಾಗೆ ಹೊಸ್ದಾಗಿ ನೋಡ್ತಿರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಅದಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ ಲಿಸ್ಟ್ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಮೊದಲು 1 ಕಪ್ ಕಾಯಿ ತುರಿ. ನಾನಿಲ್ಲಿ 1 ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ. ಅದನ್ನು ಈಗ ಮಿಕ್ಸಿಲಿ ತರ್ತರಿಯಾಗಿ ರುಬ್ಕೋಬೇಕು. ಯಾಕೆ ಆ ಥರ ರುಬ್ಬಿದ್ರೇ ನಿಮಗೆ ಚೆನ್ನಾಗಿ ಬರೋದು. ಈ ಥರ ಡೈರೆಕ್ಟು ತುರಿದಿದ್ದು ಹಾಕ್ಕೊಳಕ್ಕೆ ಹೋಗಬೇಡಿ. ಫಸ್ಟು ಈ ಥರ ಮಿಕ್ಸಿಲಿ ರುಬ್ಕೊಳ್ಳಿ. ಈಗ ನೋಡಿ ಕ್ಲೋಸ್ ಮಾಡಿ ಲೈಟಾಗಿ 1-2 ಸಲ ಹಿಂಗೆ ಆನ್ ಮಾಡಿಬಿಡಿ ಅಷ್ಟೇ. ನೋಡಿ ಈ ಥರ ತರ್ತರಿಯಾಗಿ ರುಬ್ಕೋಬೇಕು. ಈಗ ಒಂದು ಬಾಣಲಿಗೆ ನಾನಿಲ್ಲಿ 1 ಕಪ್ಪು ಕಾಯಿಗೆ ನಾನು 1/2 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಅದಕ್ಕೆ 1/2 ಕಪ್ ವಾಟರ್, 1/2 ಕಪ್ ಸಕ್ಕರೆಗೆ 1/2 ಕಪ್ ನೀರು ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ನಿಮಗೆ ಸುಮಾರು ಹೊತ್ತು ಕುದಿಸ್ಬೇಕಾಗುತ್ತೆ ಪಾಕ ಬರೋದಕ್ಕೆ. ಅದಕ್ಕೋಸ್ಕರ ಅದಕ್ಕೆ ಇದೇ ಅಳತೆಯಲ್ಲಿ ಹಾಕ್ಕೊಳ್ಳಿ, ಅವಾಗ ನಿಮಗೆ ಬೇಗ ಆಗುತ್ತೆ. ಈಗ ಇದು ಸಕ್ಕರೆ ಪೂರ ಕರಗಬೇಕು. ನೋಡಿ ಈಗ ಸಕ್ಕರೆ ಪೂರ ಕರಗಿ ಕುದೀತಾ ಇದೆ. ಅದಕ್ಕೆ ಒಂದು 1/2 ಚಮಚ ಏಲಕ್ಕಿ ಪೌಡರು. ಈಗ ಏಲಕ್ಕಿ ಪೌಡರು ನೀಟಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಕುದೀಲಿ. ಇದು ಗಟ್ಟಿ ಆಗಬೇಕು. ನೋಡಿ ಈ ಒಂದು 5 ನಿಮಿಷ ಈ ಥರ ಕುದಿಸಿ. ನೋಡಿ ಈ ಥರ ಗಟ್ಟಿ ಆಗಬೇಕು. ನಿಮಗೆ ಒಂದೇಳೆ ಪಾಕ ಅಲ್ಲ, ಸ್ವಲ್ಪ ಗಟ್ಟಿ ಆದರೆ ನಿಮಗೆ ಬೇಗ ಬರ್ಫಿ ಬರುತ್ತೆ. ಅದಕ್ಕೋಸ್ಕರ ಈಗ ಅದಕ್ಕೆ ತುರಿದಿರೋವಂಥ ಕಾಯಿ ತುರಿ ಲೋ ಫ್ಲೇಮಲ್ಲಿ ಇಡಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಕಾಯಿ ಜೊತೆ ಸಕ್ಕರೆ ನೀರು ಎಲ್ಲ ಮಿಕ್ಸ್ ಆಗಬೇಕು. ಕಾಯಲ್ಲಿರೋ ನೀರಂಶ ಎಲ್ಲ ಸಕ್ಕರೆ ನೀರು ಜೊತೆ ಮಿಕ್ಸ್ ಆಗಿ ಅದು ಡ್ರೈ ಆಗುತ್ತೆ ಪೂರ. ನೋಡಿ ಈ ಥರ ಡ್ರೈ ಮಾಡಿ 5 ನಿಮಿಷ ಈ ಥರ ಮಿಕ್ಸ್ ಮಾಡ್ತಿದ್ರೆ ಅದು ತಾನಾಗೆ ಡ್ರೈ ಆಗಿಬಿಡುತ್ತೆ. ಅದಕ್ಕೆ ನೀವು ಸಕ್ಕರೆಗೆ ನೀರು ಕಮ್ಮಿ ಹಾಕ್ಕೋಬೇಕು. ನೋಡಿ ಈಗ ಇದು ರೆಡಿ ಆಗಿದೆ. ಈಗ ಒಂದು ಪ್ಲೇಟ್ಗೆ ನಾನು ತುಪ್ಪನ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದು ಮಾಡಿರೋವಂಥ ಮಿಶ್ರಣ ಅದಕ್ಕೆ ಹಾಕ್ಕೊಳ್ಳಿ. ಇದು ಬೇಗ ಗಟ್ಟಿ ಆಗುತ್ತೆ. ಕಾಯ್ದು ಸಕ್ಕರೆ ಮಾಡಿರೋದ್ರಿಂದ ಸಕ್ಕರೆ ಬೇಗ ಗಟ್ಟಿ ಆಗುತ್ತೆ. ಅದಕ್ಕೆ ನೀವು ಬೇಗ ತಟ್ಕೋಬೇಕು, ಇಲ್ಲ ಗಟ್ಟಿ ಆದರೆ ನಿಮಗೆ ಪೀಸ್ ಮಾಡೋದಕ್ಕೆ ಬರೋಲ್ಲ. ನೋಡಿ ಈ ಥರ ನೀಟಾಗಿ ತಟ್ಕೊಳ್ಳಿ ತಟ್ಟೆಯಲ್ಲಿ. ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಕೊಬೋದು. ನಿಮ್ಗೆ 10 ನಿಮಿಷದಲ್ಲಿ ನಿಮಗೆ ಕೊಬ್ಬರಿ ಮಿಠಾಯಿ ರೆಡಿ ಆಗುತ್ತೆ. ಸುಮಾರು ಜನ ತುಪ್ಪದಲ್ಲಿ ಉರಿಬೇಕು ಎಲ್ಲ ಹೇಳ್ತಾರೆ. ಇದರಲ್ಲಿ 1 ಚಮಚ ತುಪ್ಪ ಯೂಸ್ ಇಲ್ಲ. ನೋಡಿ ಬೇಕಾದರೆ ನೋಡಿ ಈಗ ನಾನು ನೀಟಾಗಿ ತಟ್ಕೊಂಡಿದ್ದೀನಿ. ಈಗಲೇ ನೀವು ಬಿಸಿ ಇರಬೇಕಾದ್ರೆ ಲೈಟಾಗೆ ಮಾರ್ಕ್ ಮಾಡಿ ಬಿಟ್ಬಿಡಿ ಪೀಸ್ ಮಾಡೋದಕ್ಕೆ. ಯಾಕಂದರೆ ತಣ್ಣಗಾದ್ಮೇಲೆ ನಿಮಗೆ ಕಟ್ ಮಾಡೋಕ್ಕಾಗಲ್ಲ, ಪುಡಿ ಆಗಿಬಿಡುತ್ತೆ. ಅದಕ್ಕೆ ಬಿಸಿ ಇರಬೇಕಾದ್ರೆ ಈ ಥರ ಮಾರ್ಕ್ ಮಾಡಿ ಬಿಡಬೇಕು. ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ. 10 ನಿಮಿಷದಲ್ಲಿ ನಿಮಗೆ ಮನೇಲಿ ಕೊಬ್ಬರಿ ಮಿಠಾಯಿ ರೆಡಿ ಇರುತ್ತೆ. ಹೊರಗೆ ತರೋ ತೊಂದರೆ ಇರೋದಿಲ್ಲ. ನೀವೇ ಮನೆಯಲ್ಲೇ ಸೂಪರಾಗಿ ಮಾಡ್ಕೋಬೋದು ರುಚಿಯಾಗೆ. ಇದು ಒಂದು 10 ನಿಮಿಷ ಇದು ತಣ್ಣಗಾಗಬೇಕು, ಅಲ್ಲಿ ತನಕ ಬಿಟ್ಬಿಡಿ. ನೋಡಿ ಇಲ್ಲಿ 10-15 ನಿಮಿಷ ಆಗಿದೆ. ಈಗ ನೋಡಿ ನಾನು ಎಷ್ಟು ಡ್ರೈ ಆಗಿದೆ ಅಂತ ತೋರಿಸ್ತೀನಿ. ಪೀಸ್ ಏನು ಸೂಪರಾಗಿ ಬರುತ್ತೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಪೀಸ್ ಬರ್ತಾಯಿದೆ. ಒಂದು ಚೂರು ನಿಮಗೆ ಪುಡಿ ಆಗೋದಿಲ್ಲ. ನಾನು ಹೇಳ್ಕೊಟ್ಟಿರೋ ರೀತಿಯಲ್ಲೇ ಅಳತೆಯಲ್ಲೇ ಮಾಡಿ ಸೇಮ್ ಇದೇ ಥರ ಬರುತ್ತೆ. ಒಂದು ಚೂರು ಪುಡಿ ಆಗೋಲ್ಲ, ನೀಟಾಗಿ ಪೀಸ್ ಬರುತ್ತೆ. ನೋಡಿ ಕೊಬ್ಬರಿ ಮಿಠಾಯಿ ರೆಡಿ ಆಗಿದೆ. ಒಂದ್ಸಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.